ಕಾಂಗ್ರೆಸ್ನ ಕೆಪಿಸಿಸಿ ಪಟ್ಟದ ಫೈಟ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ತಾರಕಕ್ಕೇರಿದೆ. ಡಿಸಿಎಂ ಡಿಕೆ ಹಾಗೆ ಸಚಿವ ಸತೀಶ್ ಜಾರಕಿಹೊಳಿ ನಡುವಿನ ಜಟಾಪಟಿ ಇಬ್ಬರನ್ನ ಕೂಡ ಹೇಗಾದ್ರೂ ಮಾಡಿ ಸಮಾಧಾನ ಪಡಿಸೋದಕ್ಕೆ ಮುಂದಾಗ್ತಾ ಇದೆ ಹೈಕಮಾಂಡ್. ಸಂಜೆ ಸಂಧಾನ ಸಭೆ ಕೂಡ ನಡೆಸುತ್ತಾರೆ ಬೆಳಗಾವಿಗೆ ಡಿಕೆ ಶಿವಕುಮಾರ್ ಕೂಡ ತೆರಳುತ್ತಾರೆ. ಸಂಧಾನ ಸಭೆ ಹಿನ್ನೆಲೆ ಬಿಗ್ ಟ್ವಿಸ್ಟ್ ಕೆಪಿಸಿಸಿ ಪಟ್ಟದ ಫೈಟ್ ವಿಚಾರದಲ್ಲಿ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಜಾರಕಿಹೊಳಿ ನಡುವೆ ಸಂಧಾನ ನಡೆಸೋ ಸಾಧ್ಯತೆ ಇದೆ. ಸಂಜೆ ಬೆಳಗಾವಿಯಲ್ಲಿ ನಡೆಯಲಿದೆ ಸಂಧಾನ ಸಭೆ. ಇಬ್ಬರ ಜೊತೆ ಸಂಧಾನ ಸಭೆ ನಡೆಸಲು ಹೈಕಮಾಂಡ್ ಮುಂದಾಗಿದೆಯಂತೆ. ಸಂಜೆ ಬೆಳಗಾವಿಯಲ್ಲಿ ಡಿಕೆ ಸತೀಶ್ ನಡುವೆ ಸಂಧಾನ ಸಭೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರಕ್ಕೆ ಸಂಧಾನ ಸಭೆಯ ನೇತೃತ್ವವನ್ನ ಸುರ್ಜೇವಾಲಾ ವಹಿಸಿಕೊಳ್ಳುತ್ತಾರೆ. ಸಂಧಾನ ಸಭೆ ಹಿನ್ನೆಲೆ ಬೆಳಗಾವಿಗೆ ತೆರಳುತ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಂಜೆ ಇಬ್ಬರ ನಡುವೆ ಸಂಧಾನ ಸಾಧ್ಯತೆ. ತಾರಕಕ್ಕೇರಿದ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರನ್ನ ಸಮಾಧಾನ ಪಡಿಸೋದಿಕ್ಕೆ ಕಸರತ್ತು ನಡೆಸ್ತಾ ಇದೆ. ಸುರ್ಜೇವಾಲಾ ಅವರ ನೇತೃತ್ವದಲ್ಲೇ ನಡೆಯುತ್ತೆ ಸಭೆ. ಏನ್ ಹೇಳಿದ್ರು ಸುರ್ಜೇವಾಲಾ ಮಾತನಾಡಿದ್ದಾರೆ, ಏನ್ ಹೇಳಿದ್ರು ಕೇಳ್ಕೊಂಡು ಬರೋಣ. कौन ये मनगढ़ंत, मुझे नहीं पता कौन ये मनगढ़ंत और बेकार की बातें बना रहा है। मेरा आपसे आग्रह है, क्योंकि बेलगांव का मीडिया बहुत जिम्मेवार है और मैं आपका आदर बहुत करता हूं। इस वजह से जिस प्रकार से संयम और जिम्मेवारी से आप काम करते हैं उसके लिए आपको साधुवाद है। ना किसी मिनिस्टर को, ना किसी और व्यक्ति को, और कोई कारण भी नहीं है। तो इस प्रकार की भाजपा द्वारा प्रायोजित बेबुनियाद बातों पर विश्वास मत करिए। मैंने अभी आपको बताया कि केपीसीसी के अध्यक्ष आ रहे हैं, तो बदलाव होता तो आ क्यों रहे होते। थैंक यू। मुझे नहीं पता कौन ये मनगढ़ंत। ಒಂದ್ ಕಡೆ ಕೆಪಿಸಿಸಿ ಪಟ್ಟದ ಫೈಟ್ಗೆ ಜೋರಾಗೆ ಫೈಟ್ ಇದೆ ಅಂತ ಹೇಳ್ಬೋದು. ನಾನಾ ನೀನಾ, ನನಗ್ ಸಿಗತ್ತಾ ನಿನಗ ಅಂತ ಹೇಳಿ ಅದರಲ್ಲಿ ಪ್ರಬಲವಾಗಿ ಸತೀಶ್ ಜಾರಕಿಹೊಳಿ ಆ ಒಂದು ರೇಸ್ ನಲ್ಲಿ ಮೊದಲಿಗರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಬಟ್ ಮೊನ್ನೆ ಎಲ್ಲೋ ಅವ್ರು ಕೊಟ್ಟಂತಹ ಹೇಳಿಕೆಗೆ ಅವರೇ ಸ್ಟಿಕ್ ಆನ್ ಆಗಿರಲಿಲ್ಲ. ಹೈಕಮಾಂಡ್ ಕಿವಿ ಹಿಂಡಿತ್ತೋ ಅಥವಾ ಮತ್ತೊಂದು ಮಗದೊಂದು ಅವರೇ ಯೂಟರ್ನ್ ಹೊಡೆದಿದ್ರು. ಸೊ ಅದೆಲ್ಲದರ ನಡುವೆ ಇವತ್ತು ಸಂಧಾನ ಸಭೆಗೆ ಸುರ್ಜೇವಾಲಾ ಅವರು ಮುಂದಾಗಿದ್ದಾರಂತೆ. ಆ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ತಾ ಹೋಗೋಣ. ಪ್ರತಿನಿಧಿ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಕಾಂಗ್ರೆಸ್ ನಲ್ಲಿ ಕೆಪಿಸಿಸಿ ಪಟ್ಟದ ಫೈಟ್ ದಿನದಿಂದ ದಿನಕ್ಕೆ ತಾರಕಕ್ಕೆ ಏರ್ತಾ ಇದೆ. ಇದೀಗ ಜಾರಕಿಹೊಳಿ ವರ್ಸಸ್ ಡಿಕೆಯ ಫೈಟ್ ಏನಿತ್ತು, ಸಂಧಾನಕ್ಕೆಲ್ಲೋ ಮುಂದಾಗ್ತಿದೆ ಹೈಕಮಾಂಡ್ ಅಂತ ಸದ್ಯದ ಅಪ್ಡೇಟ್ಸ್. ಪವಿತ್ರ, ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಫೈಟ್ ನಡೆದಿತ್ತು. ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು, ಬದಲಾವಣೆ ಆಗ್ಬೇಕು ಪಕ್ಷದ ಸಂಘಟನೆ ಹಿತಕ್ಕಾಗಿ ಅನ್ನುವಂಥದ್ದು. ಮತ್ತೆ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಹೇಳಿದಂತೆ ನಡೆದುಕೊಳ್ಬೇಕು ಅನ್ನುವಂತ ರೀತಿಯಲ್ಲಿ ಕೂಡ ಮಾತನಾಡಿದ್ರು. ಅದಾದ ಬಳಿಕ ಮತ್ತೆ ನಾನು ಡಿ.ಕೆ. ಶಿವಕುಮಾರ್ ಅವರನ್ನ ಬದಲಾವಣೆ ಮಾಡಿ ಅಂತ ಹೇಳಿಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಹೀಗೆ ಹಲವು ರೀತಿಯಲ್ಲಿ ಒಂದು ಅಧ್ಯಕ್ಷ ಸ್ಥಾನದ ಪೈಪೋಟಿಗೂ ಕೂಡ ಹೇಳಿಕೆಗಳು ಕಾರಣವಾಗಿದ್ರು. ಸಚಿವ ಕೆ.ಎನ್. ರಾಜಣ್ಣ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಸಾಕಷ್ಟು ನಾಯಕರು ಒಂದು ಅಧ್ಯಕ್ಷ ಬದಲಾವಣೆ ಸಂಬಂಧಪಟ್ಟಂತ ವಿಚಾರಗಳ ಬಗ್ಗೆ ಮಾತನಾಡ್ತಿದ್ರು. ದೊಡ್ಡ ಮಟ್ಟಿಗೆ ಗೊಂದಲ ಸೃಷ್ಟಿಯಾಗಿತ್ತು.
ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೂಡ ರಾಜ್ಯಕ್ಕೆ ಆಗಮಿಸಿರ್ತಕ್ಕಂಥದ್ದು, ಬೆಳಗಾವಿಯಲ್ಲಿ ಸಭೆ ಕೂಡ ಆಯೋಜನೆ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಮಾತನಾಡಿರ್ತಕ್ಕಂಥ ಸುರ್ಜೇವಾಲಾ ಅವರು ಯಾವುದೇ ರೀತಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಅಂತಕ್ಕಂಥದ್ದಿಲ್ಲ, ಈ ಪೈಪೋಟಿ ಅಂತಕ್ಕಂಥದ್ದು ಇದು ಬರೀ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಹಾಗಾಗಿ ಇವತ್ತು DCM DK ಶಿವಕುಮಾರ್ ಅವರು ಕೂಡ ಇವತ್ತು ಸಂಜೆ ಏನು ಬೆಳಗಾವಿ ಕೂಡ ಹೋಗುವಂತದ್ದು, ಅಲ್ಲಿ ವಾಸ್ತವ್ಯ ಕೂಡ ಇವತ್ತು ಬೆಳಗಾವಿಯಲ್ಲೇ ಹೂಡ್ತಾರೆ. DK ಶಿವಕುಮಾರ್ ಅವರು ಮತ್ತೆ ಸತೀಶ್ ಜಾರಕಿಹೊಳಿ ಅವರ ನಡುವೆ ಒಂದಿಷ್ಟು ಸಂಧಾನ ಮಾಡುವಂತ ಪ್ರಯತ್ನಕ್ಕೆ ಸುರ್ಜೇವಾಲಾ ಅವರು ಮುಂದಾಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಏನು ಈ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಕೋಲ್ಡ್ ವಾರ್ ಒಂದು ಆರಂಭವಾಗಿತ್ತು, ಅದನ್ನ ಇಲ್ಲಿಗೆ ಒಂದು ಶಮನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಸಂಧಾನ ಮಾಡುವಂತ ಪ್ರಯತ್ನಕ್ಕೆ ಸುರ್ಜೇವಾಲಾ ಅವರು ಇವತ್ತು ಸಂಜೆ ಅದಕ್ಕೆ ಮುಹೂರ್ತ ಫಿಕ್ಸ್ ಮಾಡ್ತಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಏನು ಅಧ್ಯಕ್ಷ ಸ್ಥಾನಕ್ಕೆ ಫೈಟ್ ಎಂಬಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಾಗ್ವಾದಗಳು ಕೂಡ ಶುರುವಾಗಿದ್ವು. ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಮತ್ತೆ ಇನ್ನೊಂದ್ ಕಡೆ DCM DK ಶಿವಕುಮಾರ್ ಅವರ ಹೇಳಿಕೆಗಳನ್ನ ಗಮನಿಸಿದ್ರೆ ಒಂದ್ ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ಇದು ಅಸಮಾಧಾನ ಮತ್ತಷ್ಟು ಭುಗಿಲೇಳುತ್ತೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಯಾವುದು ಕೂಡ ಸರಿ ಇಲ್ಲ ಅನ್ನುವಂತ ರೀತಿಯಲ್ಲಿ ವಿಪಕ್ಷಗಳಿಗೆ ಅಸ್ತ್ರವೆಂಬಂತೆ ಆಗ್ತಾ ಇದೆ. ಹಾಗಾಗಿ ಇದನ್ನ ಸರಿಪಡಿಸುವಂತ ಪ್ರಯತ್ನಕ್ಕೆ ಮುಂದಾಗಬೇಕು ಅನ್ನುವಂಥದ್ದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರ ಒಂದು ನಿರ್ಧಾರ ಕೂಡ ಆದಂತೆ ಕಾಣ್ತಾ ಇದೆ. ಹಾಗಾಗಿ ಇವತ್ತು ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತೆ DCM DK ಶಿವಕುಮಾರ್ ನಡುವೆ ಸಂಧಾನ ಮಾಡುವಂತ ಪ್ರಯತ್ನ ಇದೆ. ಪವಿತ್ರ. ಬಸವರಾಜ್, ಒಂದು ಕಡೆ ಇವತ್ತು ಪೂರ್ವಭಾವಿ ಸಭೆ ಕೂಡ ಇತ್ತು ಬೆಳಗಾವಿಯಲ್ಲಿ. ಎಲ್ಲೋ ಇವರೆಲ್ಲ ಅಂದ್ರೆ KPCC ಹುದ್ದೆಯ ಬದಲಾವಣೆನೇ ಇಲ್ಲ ಅಂತ ಸುರ್ಜೇವಾಲಾ ಅವರೇ ಹೇಳಿದ್ರು. ಸೊ ಅದ್ರ ಬಗ್ಗೆ ಚರ್ಚೆ ಬೇಡ, ಅದೆಲ್ಲವೂ ಊಹಾಪೋಹ ಅಂತ. ಆ ಬೆನ್ನಲ್ಲೇ ಒಂದಷ್ಟು ಜನರಿಗೆ ಮತ್ತಷ್ಟು ಅಸಮಾಧಾನ ಆಗಿತ್ತು. ಯಾಕಂದ್ರೆ ಪರಮೇಶ್ವರ್ ಅವರು ಸಡನ್ ಆಗಿ ಮಾತುಕತೆಗೆ ಮುಂದಾಗಿದ್ದು ಕೂಡ ಅಲ್ಲೆಲ್ಲೋ ಅನುಮಾನಕ್ಕೆ ಎಡೆ ಮಾಡಿ ಕೊಡ್ತು ಅಂತ. ಸೊ ಇವರೇ ಈಗ KPCC ಅಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ಫುಲ್ ಸ್ಟಾಪ್ ಇಟ್ಟು ಈಗ ಸಂಧಾನ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ಸೈಲೆಂಟ್ ಆಗ್ತಾರಾ ಅಂತ. ಪವಿತ್ರ, ಒಂದ್ ಕಡೆ ಈಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೂಡ ಇದನ್ನ ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಎದ್ದಿರ್ತಕ್ಕಂಥ ಅಸಮಾಧಾನವನ್ನ ಸರಿಪಡಿಸಬೇಕು ಅನ್ನುವಂತ ಪ್ರಯತ್ನಕ್ಕೆ ರಾಜ್ಯಕ್ಕೂ ಕೂಡ ಮೊನ್ನೆ ಕೂಡ ಆಗಮಿಸಿದ ಸಂದರ್ಭದಲ್ಲಿ ಮಾತನಾಡಿದ್ರು, ಸಭೆಗಳನ್ನ ಮಾಡಿದ್ರು, ಖಡಕ್ ಆಗಿರ್ತಕ್ಕಂಥ ಸೂಚನೆ ಕೂಡ ಕೊಟ್ಟರು. ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ, ಯಾವುದೇ ರೀತಿ ಗೊಂದಲ ಆಗಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳನ್ನ, ವಿವಾದಾತ್ಮಕ ಸ್ಟೇಟ್ಮೆಂಟ್ಗಳನ್ನ, ಒಬ್ಬರ ಮೇಲೆ ಒಬ್ಬರು ಆರೋಪಗಳನ್ನ ಮಾಡೋದು ಬೇಡ ಅನ್ನುವಂಥದ್ದನ್ನು ಕೂಡ ಖಡಕ್ ಆಗಿರ್ತಕ್ಕಂಥ ಸೂಚನೆ ಕೊಟ್ಟಿದ್ರು. ಅದಾಗ್ಯೂ ಕೂಡ ಕೆಲವೊಂದಿಷ್ಟು ಸಚಿವರು ಅವರ ಸೂಚನೆಗೂ ಕೂಡ ಕ್ಯಾರೆ ಅನ್ನದೆ ಸಭೆಗೆ ಗೈರಾಗುವ ಮುಖಾಂತರ ಅವರ ಅಸಮಾಧಾನ ತೋರ್ಪಡಿಸಿದ್ರು. ಸೊ ಈ ಒಂದು ನಿಟ್ಟಿನಲ್ಲಿ ಈಗ ಒಂದ್ ಕಡೆ ರಾಜ್ಯ ಏನು KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಮತ್ತೆ ಒಂದು ಕಾಂಗ್ರೆಸ್ ಪಕ್ಷದ ಅವರಲ್ಲಿ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಮತ್ತೆ ಏನು ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ನಡುವೆ ಏನು ವಾಗ್ವಾದ ಶುರುವಾಗಿದೆ, ಇದನ್ನ ಒಂದ್ ರೀತಿಯಲ್ಲಿ ಸರಿಪಡಿಸುವಂತ ಪ್ರಯತ್ನಕ್ಕೆ ಸುರ್ಜೇವಾಲಾ ಅವರು ಮುಂದಾಗ್ತಾ ಇದ್ದಾರೆ. ಅದಾಗೂ ಕೂಡ ಕೆಲವೊಂದಿಷ್ಟು ಒಂದು ಸಚಿವರು ಅದಕ್ಕೆ ಸುರ್ಜೇವಾಲಾ ಅವರ ಮಾತಿಗೆ ಒಂದ್ ಕಡೆ ಬೆಲೆ ಕೊಟ್ಟು ಒಂದ್ ಕಡೆ ಶಮನ ಎಲ್ಲ ಅಸಮಾಧಾನ ಕೂಡ ಹೋಗಿದೆ ಅನ್ನುವಂತ ರೀತಿಯಲ್ಲಿ ತೋರ್ಪಡಿಸಿದ್ರು ಸಹಿತ ಎಲ್ಲೋ ಒಂದ್ ಕಡೆ ಅವರ ಒಳಗಿಂದ ಒಳಗೆ ಒಂದ್ ಕಡೆ ಒಂದು ಪ್ರತ್ಯಕ್ಷವಾಗಿ ಅವರ ಅಸಮಾಧಾನ ತೋರ್ಪಡಿಸಿಲ್ಲ ಅಂತರೂ ಪರೋಕ್ಷವಾಗಿ ತೋರ್ಪಡಿಸುವಂತ ಪ್ರಯತ್ನಕ್ಕೆ ಮುಂದಾಗುವಂತ ಸಾಧ್ಯತೆ ಇದೆ. ಉದಾಹರಣೆಗೆ ಇವತ್ತು ಸಚಿವ ಪರಮೇಶ್ವರ್ ನಿವಾಸಕ್ಕೆ SC ಮಹದೇವರು ಕೂಡ ಭೇಟಿಯಾಗಿದ್ದಾರೆ, ಕೆಲವೊಂದಿಷ್ಟು ಮಾತುಕತೆ ಕೂಡ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹೀಗೆ ಇವತ್ತು ಈ ರೀತಿಯಾಗಿರ್ತಕ್ಕಂಥ ಅಸಮಾಧಾನವನ್ನ ತೋರ್ಪಡಿಸುವಂತ ಪ್ರಯತ್ನಕ್ಕೆ ಮುಂದಾದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರ ಪ್ರಯತ್ನ ಕೂಡ ಇಲ್ಲಿ ವಿಫಲವಾಗುವಂತ ಸಾಧ್ಯತೆ ಇದೆ. ಅದಾಗೂ ಕೂಡ ಇವತ್ತು ಸಂಜೆ ಒಂದು ಸಂಧಾನ ಸಭೆಗೆ ಒಂದು ಆಯೋಜನೆ ಮಾಡಿಕೊಂಡಿದ್ದಾರೆ. DCM DK ಶಿವಕುಮಾರ್, ಸಚಿವ ಸತೀಶ್ ಜಾರಕಿಹೊಳಿ ನಡುವೆ ಒಂದಿಷ್ಟು ಸಂಧಾನ ಮಾಡಿಸುವಂತ ಪ್ರಯತ್ನ ಮುಂದಾಗಬಹುದು ಅನ್ನುವಂತ ಮಾಹಿತಿ ಇದೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸುರ್ಜೇವಾಲಾ ಅವರಿಗೆ ಫಲ ಕೊಡುತ್ತೆ ಅನ್ನುವಂಥದ್ದು ಕಾದಷ್ಟು ನೋಡ್ಬೇಕಾಗಿದೆ. ಪವಿತ್ರ. ಬಸವರಾಜ್, ಒಂದು ಕಡೆ DK ಶಿವಕುಮಾರ್ ಅವರು ಕೂಡ ಈಗ ಬೆಳಗಾವಿಗೆ ಹೊರಟಿದ್ದಾರೆ ಅಂತ. DK ಶಿವಕುಮಾರ್ ಪಕ್ಕಾ ನಾನೆಲ್ಲೋ ತಮ್ಮನಿಗೆ ಪಟ್ಟ ಕಟ್ಟಬೇಕು ಅನ್ನುವಂಥ ಒಂದು ದೃಢ ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಇಲ್ಲ ತಮ್ಮ ಬಣದಲ್ಲೇ ಯಾರನ್ನಾದ್ರೂ, ಅದರಲ್ಲೂ 99% DK ಸುರೇಶ್ ಅವರೇ ಅವ್ರ ಮೈಂಡ್ ಸೆಟ್ ಅಲ್ಲಿ ಇರುವಂತದ್ದು KPCC ಬದಲಾವಣೆ ಅಂತ ಬಂದಂತ ವಿಚಾರದಲ್ಲಿ. ಬಟ್ ಈ ಫೈಟ್ ಅಲ್ಲಿ ನಮ್ಗೆಲ್ಲೂ ಕೂಡ DK ಸುರೇಶ್ ಅವರೇ ಕಾಣಿಸ್ತಾ ಇಲ್ಲ. ನೇರವಾಗಿ ಸಿದ್ದು ಬಣ ವರ್ಸಸ್ DK ಶಿವಕುಮಾರ್ ತರ ಕಾಣಿಸ್ತಾ ಇದೆ. ಸೊ ಹಾಗಾಗಿ DK ಶಿವಕುಮಾರ್ ಅವ್ರಿಗೆ ಯಾವ ರೀತಿಯಾಗಿ ಸುರ್ಜೇವಾಲಾ ಅವರು ಒಂದು ಸಲಹೆಯನ್ನ ಕೊಡ್ಬೋದು ಈ ವಿಚಾರದಲ್ಲಿ ಅಂತ? ಪವಿತ್ರ, KPCC ಅಧ್ಯಕ್ಷ ಸ್ಥಾನ ಈಗ DK ಶಿವಕುಮಾರ್ ಅವರ ಕೈಯಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಅದನ್ನ ಆ ಸ್ಥಾನವನ್ನ ಬಿಟ್ಕೊಡ್ಲಿಕ್ಕೆ DK ಶಿವಕುಮಾರ್ ಅವರು ಎಲ್ಲೋ ಒಂದ್ ಕಡೆ ಹಿಂದೇಟ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ತಿಳಿದು ಬರ್ತದೆ. ಹಾಗಾಗಿ ಒಂದ್ ಕಡೆ ಇದನ್ನ ಪೈಪೋಟಿ ನಡೀತಾ ಇದೆ, ನಾವು ಕೂಡ ಪ್ರಬಲ ಆಕಾಂಕ್ಷಿಗಳು ಅನ್ನುವಂಥದ್ದನ್ನ ಎತ್ತಿ ತೋರಿಸೋದಕ್ಕೆ ಒಂದ್ ಕಡೆ ದೊಡ್ಡ ಮಟ್ಟಿಗೆ ಒಂದು ಸಭೆಗಳನ್ನ ಮಾಡುವ ಮುಖಾಂತರ, ಸ್ಟೇಟ್ಮೆಂಟ್ ಗಳನ್ನ ಕೊಡುವ ಮುಖಾಂತರ ಒಂದಿಷ್ಟು KPCC ಅಧ್ಯಕ್ಷ ಸ್ಥಾನಕ್ಕೆ ಫೈಟ್ ನಡೀತಾ ಇದೆ ಅನ್ನುವಂಥ ಟ್ರೆಂಡ್ ಅನ್ನ ಸೃಷ್ಟಿ ಮಾಡುವಂತ ಪ್ರಯತ್ನ ಕೂಡ ಒಂದು ಬಣದಿಂದ ನಡೆದಿರ್ತಕ್ಕಂಥದ್ದು. ಈ
ನಡುವೆ ಡಿ ಕೆ ಶಿವಕುಮಾರ್ ಅವರು ನಾನೇನಾದ್ರೂ ಕೆಪಿಸಿ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಡೋದಾದ್ರೆ ಅದು ನನ್ನ ಸಹೋದರ ಆಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರಿಗೆ ಕೊಡಬೇಕು. ಯಾಕಂತಂದ್ರೆ ನಾನು ಕೂಡ ಪಕ್ಷದಲ್ಲಿ ಸಾಕಷ್ಟು ದುಡಿದಿದ್ದೇನೆ, ಅವರು ಕೂಡ ದುಡಿತಾ ಇದ್ದಾರೆ. ಹಾಗಾಗಿ ಅವ್ರನ್ನ ಒಂದು ಪಕ್ಷ ಸಂಘಟನೆ ಇದನ್ನೆಲ್ಲವೂ ಕೂಡ ಪರಿಗಣಿಸಿ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಡಬೇಕು ಅನ್ನುವಂಥದ್ದು ಹೈಕಮಾಂಡ್ ನಾಯಕರ ಬಳಿ ಅವರ ಒಂದು ಡಿಮ್ಯಾಂಡ್ ಅನ್ನು ಕೂಡ ಇಟ್ಟಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯನವರ ಒಂದು ಆಪ್ತ ಬಣ ಏನಿದೆ, ಎಲ್ಲೋ ಒಂದ್ ಕಡೆ ಇದು ಅವರ ನಂತರ ಸಹೋದರ ಆ ರೀತಿಯಾಗಿರ್ತಕ್ಕಂಥ ಬೇಡ ಅನ್ನುವಂಥದ್ದು, ಮತ್ತೆ ಸಾಮಾಜಿಕವಾಗಿ ಮತ್ತೆ ಏನ್ ಪಕ್ಷದ ಸಿದ್ಧಾಂತ ಏನಿದೆ, ಒಂದು ಬಾರಿ ಒಂದು ಸಮುದಾಯ ಆದ್ರೆ ಇನ್ನೊಂದು ಬಾರಿ ಬೇರೆ ಸಮುದಾಯ ಆಗ್ಬೇಕು ಅನ್ನುವಂಥ ಲೆಕ್ಕಾಚಾರ ಇದೆ. ಹಾಗಾಗಿ ಈ ಬಾರಿ ನಮಗೆ ಕೊಡಿ ಅನ್ನುವಂಥದ್ದು ಏನು SC ST ದಲಿತ ಒಂದು ನಾಯಕರು ಕೂಡ ಒಂದು ಪಟ್ಟನ್ನು ಕೂಡ ಹಿಡಿದುಕೊಳ್ಳುವಂತ ಸಾಧ್ಯತೆ ಇದೆ. ಅದರ ಭಾಗವಾಗಿ ಸಚಿವ KN ರಾಜಣ್ಣ ಕೂಡ ಅಧ್ಯಕ್ಷ ಸ್ಥಾನಕ್ಕೆ ನಾನು ಕೂಡ ಆಕಾಂಕ್ಷಿ ಆಗಿದ್ದೇನೆ. ಅಧ್ಯಕ್ಷ ಸ್ಥಾನ ಕೊಡೋದಾದ್ರೆ ನಾನು ಸಚಿವ ಸ್ಥಾನನೇ ಬಿಟ್ಕೊಡ್ತೇನೆ ಅನ್ನುವಂತ ಒಂದು ಆಫರ್ ಅನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ತಿಳಿಸಿದ್ರು. ಇನ್ನೊಂದು ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಸೂಕ್ತವಾಗಿರ್ತಕ್ಕಂಥ ಅಭ್ಯರ್ಥಿ ಬೇಕು, 2023 ಇರ್ತಕ್ಕಂಥ ಸಂಘಟನೆ ಇದೀಗಿಲ್ಲ, ಒಂದ್ ಕಡೆ ಒಬ್ಬರ ಕಡೆ 2 ಹುದ್ದೆ ಇರಬಾರ್ದು, ಇದು ಪಕ್ಷದ ಸಿದ್ಧಾಂತ ಕೂಡ ಹೌದು ಅನ್ನುವಂತ ಡಿಮ್ಯಾಂಡ್ ಅನ್ನು ಕೂಡ ಇಟ್ರು. ಸೊ ಇವೆಲ್ಲವನ್ನು ಕೂಡ ನೋಡ್ತಾ ಹೋದ್ರೆ DCM DK ಶಿವಕುಮಾರ್ ಅವರಿಗೆ ನೇರವಾಗಿ ಒಂದ್ ಕಡೆ ಟಾಂಗ್ ಕೊಡ್ಲಿಕ್ಕೆ ಈ ಪ್ರಯತ್ನ ನಡೀತಾ ಇದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. DK ಶಿವಕುಮಾರ್ ಅವರು ಅವರ ಆಪ್ತರಿಗೆ ಕೊಡಿಸ್ಬೇಕು ಅಥವಾ ಅವರ ಸಹೋದರ ಆಗಿರ್ತಕ್ಕಂಥ DK ಸುರೇಶ್ ಅವರಿಗೆ ಅಧ್ಯಕ್ಷ ಸ್ಥಾನ ಪಟ್ಟವನ್ನ ಕೊಡಿಸಬೇಕು ಅನ್ನುವಂತಹ ನಿರ್ಧಾರದಲ್ಲಿದ್ದಾರೆ. ಇನ್ನೊಂದು ಕಡೆ ಒಂದ್ ವೇಳೆ ಅವರು ಕೂಡ CM ಸ್ಥಾನದ ಪ್ರಬಲ ಆಕಾಂಕ್ಷಿ, ನನಗೆ CM ಸ್ಥಾನ ಕೊಡೋದಾದ್ರೆ ನಾನು ಅಧ್ಯಕ್ಷ ಸ್ಥಾನ ಬಿಟ್ಕೊಡ್ತೇನೆ, ಇಲ್ಲಾಂದ್ರೆ 2 ಹುದ್ದೆ ಕೂಡ ನನ್ನ ಬಳಿ ಇರ್ಲಿ ಅನ್ನುವಂತಹ ಮೈಂಡ್ ಸೆಟ್ ಕೂಡ DK ಶಿವಕುಮಾರ್ ಅವರಿಗೆ ಇದೆ ಅನ್ನುವಂತ ಮಾಹಿತಿ ತಿಳಿದು ಬರ್ತಾ ಇದೆ. ಹಾಗಾಗಿ ಒಂದ್ ಕಡೆ ವಾರ್ ಏನಿದೆ, ಒಂದ್ ಕಡೆ ಪೈಪೋಟಿ ಏನಿದೆ, ಇದನ್ನ ಹೈಕಮಾಂಡ್ ನಾಯಕರು ಸರಿಪಡಿಸುವಂತ ಪ್ರಯತ್ನಕ್ಕೆ ಮುಂದಾದ್ರೂ ಸಹಿತ ಇದು ಒಂದ್ ಕಡೆ ಫೈಟ್ ಇನ್ನು ನಿಲ್ತಾ ಇಲ್ಲ ಅನ್ನುವಂಥದ್ದೇ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದ್ ಕಡೆ ಸಂಚಲನ ಮೂಡಿಸ್ತಾ ಇದೆ. ಪವಿತ್ರ, ಥ್ಯಾಂಕ್ ಯು ಬಸವರಾಜ್. ಮಾಹಿತಿಗಾಗಿ ಒಟ್ಟಾರೆ ಸಂಧಾನ ಸಭೆ ನೇತೃತ್ವವನ್ನು ವಹಿಸ್ತಾರಂತೆ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ DK ವರ್ಸಸ್ ಸತೀಶ್ ಜಾರಕಿಹೊಳಿ ಫೈಟ್ಗೆ ಫುಲ್ ಸ್ಟಾಪ್ ಇಡಬೇಕು, ಎಳ್ಳು ನೀರು ಬಿಡಬೇಕು ಅನ್ನುವಂತಹ ಪ್ಲಾನ್ ಅಲ್ಲಿ ಇದ್ದಾರೆ ಅಂತ. ಸೊ ನೋಡೋಣ ಏನೆಲ್ಲ ಆಗುತ್ತೆ ಅಂತ, ಸಂಜೆವರೆಗೂ ಕಾದು ನೋಡಬೇಕು. ಈಗ ನೋಡಿ DK ಶಿವಕುಮಾರ್ ಅವರು ಕೂಡ ಬೆಳಗಾವಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಅಂತ. ಸೊ ಜಟಾಪಟಿ ತಾರಕಕ್ಕೇರಿದ್ದು, ಅದಕ್ಕೆಲ್ಲೋ ಈಗಲೇ ತಣ್ಣೀರನ್ನ ಹಾಕಬೇಕು, ಇಲ್ಲಾಂದ್ರೆ ಇದು ದೊಡ್ಡ ಮಟ್ಟಕ್ಕೆ ಬುಗಿಲೇಳೋ ಸಾಧ್ಯತೆ ಇದೆ ಅಂತ ಹೈಕಮಾಂಡ್